ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ನೀವೆಲ್ಲರೂ ಇಲ್ಲಿ ಇತ್ಕೊಂಡು ಯಾಕೋ ಕಾಯ್ತಾ ಇದ್ರ? ಏನಲ್ಲಿ ಕೋತಿ ಕುಣಿತಾ ಇದೆಯಾ? ನಿನ್ ಹೆಂಡತಿ ಮೇಲಕ್ಕೆ ಹೋದವಳು ಹಾಗೆ ಹೋಗ್ಬಿಟ್ರ ಏನೋ? ಅರ್ಥವ್ರೆ, ಆಡೋ ಮಾತುಗೊಂದು ಅರ್ಥ ಬೇಡವಾ? ನಾವು ಜಾಜತ್ಕೋಸ್ಕರ ಕಾಯ್ಕೊಂಡು ನಿಂತಿದೀವಿ. ಅಲ್ಲ ಕಣ್ರೋ, ನಮ್ಮೆಂಡ್ರಿಗೋಸ್ಕರ ನೀವೆಲ್ಲರೂ ಇಲ್ಲಿ ಯಾಕೆ ನಿಂತ್ಕೊಂಡು ಕಾಯ್ತಾ ಇದ್ರ? ನಾನು ವಿಟ್ಲ ಒಂದು ಎಕ್ಸಿಬಿಷನ್ಗೆ ಹೋದ್ವಿ. ಅಲ್ಲಿ 1000 ರೂಪಾಯಿ ಕೊಟ್ಟು ವಿದೇಶದಿಂದ ಆಮದಾಗಿರೋ ಒಂದು ನೇಲ್ ಪಾಲಿಶ್ ತಂದ್ವಿ. ಅದನ್ನ ಜಾಜಿ ಅವ್ರು ಕೊಟ್ಟಿದೀವಿ. ಆ ಬಣ್ಣ ಜಾಜಕ್ಕೆ ಹೇಗ್ ಕಾಣುತ್ತೆ ಅಂತ ನೋಡೋದಕ್ಕೋಸ್ಕರ ನಾವ್ ಇಲ್ಲಿ ನಿಂತಿದ್ವಿ. ಅಲ್ಲ ಕಣ್ರ, 1000 ರೂಪಾಯಿ ಕೊಟ್ಟು ನೀವು ನೇಲ್ ಪಾಲಿಶ್ ತಂದ್ರ, ಆ 1000 ರೂಪಾಯಿ ನಿಮ್ಮಿಬ್ರ ಹತ್ರ ಹೆಂಗ್ರೋ ಬಂತ? ಜಾಜಿ ಅವರೇ ನಿನ್ ಚಡ್ಡಿ ಜೇಬಿಂದ ಎಗರಿಸ್ಬಿಟ್ಟು ಕೊಟ್ರ. 1000 ರೂಪಾಯಿ ಕೊಟ್ಟು ಉಗುರಿಗೆ ಬಣ್ಣ ಮೆತ್ಕೊಳ್ಳೋಂತವ್ರು ಇದ್ರಷ್ಟು ಹೋದ್ರಷ್ಟು ಬಿಡ್ರ. ಏನು ಯಜಮಾನ್ರ, ಆ ಬಣ್ಣ ಏನಾದ್ರೂ ಚೆನ್ನಾಗಿತ್ತು ಅಂದ್ರೆ ಈ ಮನೇಲಿ ಬಣ್ಣ ಹಚ್ಕೊಳ್ಳೋ ಹೆಂಗಸ್ರು ಇನ್ನ 3 ಜನ ಇದೀವಿ, ನಮಗೂ ತಂದ್ಕೊಡ್ಬೇಕಾಗುತ್ತೆ. 4 ಸತಿ ಮುಸ್ರೆ ತಿಕ್ಕಿದ್ರೆ ಉಗುರು ಬಣ್ಣ ಎಲ್ಲ ಮೋರಿ ಸೇರ್ಕೊಳುತ್ತೆ. ಅಂತದ್ರಲ್ಲಿ ನಿನಗೆ ಯಾಕೆ ಉಗುರು ಬಣ್ಣ? ಮಕ್ಕ ಕೊಡ್ಬಿಡ್ತೀವಿ. ಇನ್ನೇನ್ ಜಾಜಿ ಜಂಬಲ್ ತಿಂಡಿ ಅವ್ರು ಹಚ್ಕೊಳ್ಳೋ ಬಣ್ಣ ಜೀವನ ಪರ್ಯಂತ ಪರ್ಮನೆಂಟ್ ಆಗಿರುತ್ತೇನ, ಅದು ಕೂಡ ಮೋರಿ ಸೇರುತ್ತೆ. ಯಾವಾಗ್ಲೂ ಆ ಸೊಟ್ಟು ಮುತಿ ಹೆಂಡತಿ ಹಿಂದೆನೆ ಬೀಳ್ತಿಯಲ್ಲೋ. ಅವಳಿಗೆ ಮನೆಗೆ ಬಂದಾಗಿಂದ ಬಲಿ ಖರ್ಚು ಖರ್ಚು ಖರ್ಚು. ಒಂದು ಪೈಸದಷ್ಟಾದ್ರೂ ಲಾಭ ಇದೆಯಲ್ಲ ಈ ಮನೆಗೆ? ಏನು ಯಜಮಾನ್ರೆ, ಬಣ್ಣ ತಂದ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ಅಡ್ಗೆ ಮನೆಗ್ ಬನ್ನಿ, ಇಬ್ರು ತಾಂಬೂಲ ತಿಂದು ತುಟಿ ಕೇಕ್ ಮಾಡ್ಕೊಳ್ಳೋಣ. ಹಲೋ ಎವ್ರಿಬಡಿ, ಹೇಗಿದೆ ಬಣ್ಣ? ನಮ್ ಹಳ್ಳಿಗಳಲ್ಲಿ ಎತ್ತಿನ ಗಾಡಿ ಹೊಡೆಯೋ ಎರೆ ಬಣ್ಣ ಇದ್ದಂಗಿದೆ. ಶಂಪ, ಡೋಂಟ್ ಟಾಕ್ ರಬಿಶ್. ಕತ್ತೆಗೇನ್ ಗೊತ್ತು? ಕಸ್ತೂರಿ ಪರಿಮಳ. ಯಾರಿದ್ವಿ ನೀವು ಕತ್ತೆ ಅಂದಿದ್ದ? ನೀವ್ ಸ್ವಲ್ಪ ಸುಮ್ಮನಿರೇ. ವಿಚಾರಿಸ್ಕೊಳ್ಳೋದಕ್ಕೆ ಮನೆ ಯಜಮಾನ ಅಂತ ನಾನಿದ್ದೀನಿ. ಎಲ್ಲ ನೀವೇ ಬಡ್ದಾಡ್ಬಿಟ್ರೆ ಸ್ವಲ್ಪ ಸೈಡಿಗೆ ಬಾ. ಅದು ಜಾಜ್ ಜಂಬಲ್ ತಿಂದಿವ್ರೆ, ನಿಮ್ಮ ಉಗುರಿನ ಬಣ್ಣವನ್ನ ನೋಡ್ತಾ ಇದ್ರೆ ನನಗೆ ಬಣ್ಣ ನನ್ನ ಒಲವಿನ ಬಣ್ಣ ಹಾಡು ನೆನಪಾಗ್ತಾ ಇದೆ. ಹಾಗಾಗಿ ನೀವು ಬಿಳಿ ಸೀರೆ ಉಟ್ಕೊಂಡು ಆ ಕಡೆಯಿಂದ ಬನ್ನಿ, ನಾವ್ ಈ ಕಡೆಯಿಂದ ಎಡಗೈಯಿಂದ ನಿಮಗೆ ಬಣ್ಣ ಎರ್ಸ್ಕೊಂಡ್ ಬಂದ್ಬಿಡ್ತೀವಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಆ ಸೀನ್ ಎಲ್ಲ ಏನೂ ಇಲ್ಲ. ಎಲ್ರಿಗೂ ನನ್ನ ನೇಲ್ ಪಾಲಿಶ್ ಕಲರ್ ಇಷ್ಟ ಆಯ್ತಾ? ಸರಿ, ಹಾಗಾದ್ರೆ ಹಾಡಿ. ಹಾಳಾಗೋಗ್ಲಿ, ನಿಮ್ ಕೈನಾದ್ರೂ ಕೊಡಿ, ಕಣ್ಣು ಹೊತ್ಕೊಂತೀವಿ. ಆ ಅಮ್ಮ ಯಾವಾಗ್ಲೂ ನಿಮ್ ಕೈ ಕೊಟ್ಟ ಆಯ್ತಲ್ಲ. ನೀವು ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳೆ. ನೋಡಿ ಹಬಿ, ಯಾವ್ದೇ ಕಾರಣಕ್ಕೂ ನನ್ನ ಫಿಂಗರ್ಸ್ ನ ಟಚ್ ಮಾಡಕ್ಕೆ ನಾನು ಬಿಡಲ್ಲ. ದೂರದಿಂದ ನೋಡಿ ಖುಷಿ ಪಡಿ. ಅದಕ್ಕೆ ಬಂಡವಾಳ ಸೂರ್ಯವನು ನಾನು, ಮೇಲಾಗಿ ನಿಮ್ ಗಂಡ ನನ್ಗೆ ಟಚ್ ಮಾಡ್ಬೇಡ ಅಂತ ಹೇಳ್ತಿದ್ರಲ್ಲ. ನಾನ್ ಕೇಳಿದ್ದನ್ನ ತಂದ್ಕೊಡೋದಷ್ಟೇ ನಿಮ್ಮ ಡ್ಯೂಟಿ. ತಂದ್ ಕೊಡ್ತಿದ್ದೀನಿ ಅನ್ನೋ ದರ್ಪದಿಂದ ನನ್ನ ಟಚ್ ಮಾಡಕ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಅಲ್ಲ ಇವ್ರ ಅಲ್ಲ ಲೇ ವಿಟ್ಲ, ನಮ್ಮ ಪಾಂಡುರಂಗನ ಪರಿಸ್ಥಿತಿ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತಲ್ವೇನೋ? ಅದಕ್ಕೂ ಕೇಳ್ಕೊಂಡ್ ಮುಂದಿರ್ಬೇಕು. ಯೋಗಿ ಪಡ್ದಿದ್ ಯೋಗಿಗೆ, ಜೋಗಿ ಪಡ್ದಿದ್ ಜೋಗಿಗೆ. ಹೇ ಕಂಡಿಗಲೇಶ್ವರ, ಯಾಕಪ್ಪ ನನ್ನ ಬದುಕನ್ನು ಈ ತರ ಬರ್ಬಾದಿಸ್ ಮಾಡ್ಬಿಟ್ಟೆ? ಹೆಂಡತಿನೇನೋ ಕೊಟ್ಟೆ, ಆದ್ರೆ ಈ ಸುಖ ಅನ್ನೋ ಸುಖನ ಒಂದೇ ಒಂದು ಕ್ಷಣ ಕೂಡ ಕೊಡ್ಲಿಲ್ಲವಲ್ಲ ಮಾರಾಯ. ನೋಡು, ನಾನು ನನ್ನ ಹೆಂಡತಿನ ದಾರಿಗೆ ತರಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ಅವ್ರು ಮಾತ್ರ ದಾರಿಗೆ ಬರ್ತಾನೆ ಇಲ್ಲ. ಹೆಂಡತಿ ಅನ್ನೋಳು ವಿರೋಧ ಪಕ್ಷ ಆಗ್ಬಿಟ್ರೆ ನಾವು ಬಜೆಟ್ ನ ಪ್ರೆಸೆಂಟ್ ಮಾಡೋದು ಹೆಂಗೆ ಅಂತ. ಪಾಪ ಯಾರೋ ಏನೋ ನಮ್ಮ ಸ್ಥಿತಿನಲ್ಲೇ ಇರಬೇಕು, ಅದಕ್ಕೆ ಈ ತರ ಹಾಡನ್ನ ಆಡ್ತಾ ಇದ್ದಾರೆ. ಅವ್ರು ಯಾರಿರಬಹುದು? ರೇ ಜಾಜಿ ಜಂಬಲ್ ತಿನ್ನಿವ್ರೆ, ನೀವಿಲ್ಲಿ? ನೀವೆಲ್ಲೂ, ನಾನಲ್ಲಿ. ಗೊತ್ತಿತ್ತು ಕಣ್ರಿ, ನನಗೆ ಚೆನ್ನಾಗಿ ಗೊತ್ತಿತ್ತು. ನೀವು ನನ್ನನ್ನು ಹುಡ್ಕೊಂಡ್ ಮೊದಲೇ ಬರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಕಣ್ರಿ. ಹಬಿ, ನನ್ನ ನೇಲ್ ಪಾಲಿಶ್ ಕಲರ್ ಹೇಗಿದೆ? ರೇ, ಈ ನಿಮ್ಮ ಕೈಗಳನ್ನ ನಾನು ಒಂದೇ ಒಂದ್ಸಲ ಮುಟ್ಟಿ ನೋಡ್ಲೇನ್ರಿ? ಓಕೆ. ಎಲ್ಲಪ್ಪ ಹೋದ್ರು ಇವರು? ಅಲ್ವಾಬಿಟ್ರ? ಬಂದೇ ಇರಿ. ಜಾಜಿ ಜಂಬಲ್ ತಿನ್ನಿವ್ರೆ, ನನಗೆ ಕೈ ಕೊಟ್ಟು ಓಡ್ ಬರ್ತೀರಾ? ಇವತ್ತು ಬಿಡಲ್ಲ ಕಣ್ರಿ, ನಾನ್ ನಿಮ್ ಕೈನ ಹಿಡಿತೀನಿ. ಅಯೋಗ್ಯ, ಬಿಡ ನನ್ನ ಕೈನ. ಅಯ್ಯ ಶಿವನೇ, ಅದು ನೋಡಿ ಶಿವ, ನಾವು ಬಂದು ನಮ್ಮ ಮೆಂಡ್ರ ಕೈ ಹಿಡ್ಕೊಂಡಿದ್ವಿ, ನೀವ್ ಯಾರು, ನಿಮ್ ಕೈ ಹೇಗೆ ಹಿಡ್ಕೊಂಡೆ ಅಂತ. ಪಾಂಡು, ನಿನ್ನ ಕಷ್ಟಗಳೆಲ್ಲ ನನಗೆ ಅರ್ಥವಾಗ್ತಾ ಇದೆ. ನಮ್ಮ ಹೆಸರು ಬೇರೆ ತಮಗೆ ಗೊತ್ತೇ? ನಿನ್ನ ಇತಿಹಾಸನೇ ನನಗೆ ಗೊತ್ತು. ಮದುವೆ ಆದ್ರೂ ಸುಖ ಇಲ್ಲ, ಹೆಂಡತಿ ನಿನ್ ಮಾತಕ್ಕೆ ಬಗ್ತಾ ಇಲ್ಲ, ನಿನ್ನ ಕನಸುಗಳೆಲ್ಲ ನುಚ್ಚು ನೂರಾಗ್ತಾ ಇದೆ. ಅಲ್ಲ ಸ್ವಾಮಿ, ಎಲ್ಲ ವಿಚಾರನು ಇದ್ದಕ್ಕಿದ್ದಂಗೆ ಹೇಳ್ಬಿಟ್ರಲ್ಲ, ಈ ಎಲ್ಲ ವಿಷಯಗಳು ತಮಗೆ ಹೇಗ್ ಗೊತ್ತು ಅಂತ? ಸಿದ್ಧಿಯಿಂದ ಎಲ್ಲ ಹೇಳ್ತೀವಿ. ನಿನಗೆ ಒಳ್ಳೆ ಕಾಲ ಬರ್ತಾ ಇದೆ, ನೀನು ನಗ್ತ್ಯ, ಖುಷಿಯಾಗಿರ್ತೀಯ. ಈ ಹಳೆ ಕೊಟ್ಟುನ 7 ದಿವಸ ಹಾಕು,
ಎಲ್ಲ ಸರಿ ಹೋಗುತ್ತೆ. ಸ್ವಾಮಿ, ಆ ಕಿತ್ತೋಗಿರೋ ಕೋಟನ್ನ ಹಾಕೊಂಡು ತಾವು ಒಳ್ಳೆ ತಿರುಪೆ ಎತ್ತವ್ರ ತರ ಇದ್ದೀರಾ. ಈಗ ಆ ಕೋಟನ್ನ ನಮ್ಮ ಕೈಗೆ ಶಿಫ್ಟ್ ಮಾಡ್ಬಿಟ್ಟು ನಮ್ಮನ್ನು ಕೂಡ ತಿರುಪೆಗೆ ಕಳಿಸ್ಬೇಕು ಅಂತ ಸ್ಕೆಚ್ ಹಾಕೊಂಡಿದ್ದೀರಿ. ಈ ಕೋಟನ್ನ 7 ದಿವಸ ಹಾಕು, ಆಮೇಲೆ ನಿನ್ನ ಅದೃಷ್ಟ ಯಾಕೆ ಕುಲಾಯಿಸತ್ತೆ ಅಂತ ನೀನೇ ನೋಡ್ತೀಯ. 1 ವಾರ ಆದ ತಕ್ಷಣ ನಾನು ಈ ಕೋಟನ್ನ ವಾಪಸ್ ತಗೊಂಡು ಹೋಗ್ತೀನಿ. ನಾವು ಕೂಡ ಕುಂಕುಮ ಇಟ್ಕೊಂಡ್ವಿ, ವಿಭೂತಿ ಹಚ್ಕೊಂಡ್ವಿ, ದೇವ್ರ ಪೂಜೆನೂ ಮಾಡಿದ್ವಿ. ಆದ್ರೂ ನಮ್ಮ ಮೆಂಡ್ರು ಜಾಜಿ ಟೆಂಪಲ್ ದಿನಿಯವರು ನಮಗೆ ಒಲಿಲೇ ಇಲ್ಲ ಸ್ವಾಮಿ. ಈಗ ಈ ಕಿತ್ತೋಗಿರೋ ಕೋಟನ್ನ ಹಾಕೊಂಡ್ರೆ ನಮ್ಮ ಮೆಂಡ್ರು ಒಲಿತಾರೆ ಅಂತ ಚೋಡ್ತಾ ಇದ್ರ. ಯಾವ್ದಕ್ಕೂ ಬಿಚ್ಕೊಡಪ್ಪ, ಒಂದ್ಸಲ ಪ್ರಯತ್ನ ಮಾಡಿ ನೋಡೇ ಬಿಡುಮ. ನಿನಗೆ ಒಳ್ಳೇದಾಗುತ್ತೆ. ಮೆತ್ತ ಚುಚ್ಚೆ ಏನು ಯಜಮಾನ್ರೆ, ಹೆಂಡತಿ ಮೇಲಿನ ಕೋಪಕ್ಕೆ ಎಲ್ಲೆಲ್ಲೋ ಅಲ್ದಾಡ್ಕೊಂಡು ಕಾಲಕ್ಕೆ ಮುಳ್ಳು ಚುಚ್ಚಿಸ್ಕೊಂಡ್ ಬಂದಿದಿರಲ್ಲ, ನಿಮ್ಮನ್ನ ನೀವೇನ್ ಚಿಕ್ಕ ಮಗು ಅಂತ ತಿಳ್ಕೊಂಡಿದ್ದೀರಾ? ನಾನು ಕೂಡ ಚಪ್ಪಲ್ ಹಾಕೊಂಡೇ ಹೋಗಿದ್ದೆ ಕಣೆ. ಚಪ್ಪಲ್ ಹಾಕೊಂಡಿದ್ರು ಕೂಡ ಮುಳ್ಳು ಚುಚ್ಚಿದೆ ಅಂದ್ಮೇಲೆ ಅಮ್ಮ ನೀನ್ ಸ್ವಲ್ಪ ಮೆತ್ತ ಚುಚ್ಚೆ. ಆ ಮುಳ್ಳಿಗೆ ಕೂಡ ನನ್ನನ್ನು ಕಂಡ್ರೆ ಆಗಲ್ಲ ಅನ್ಸುತ್ತೆ ನೋಡು. ಈ ಮುಳ್ಳು ಬೇರೆ ಅಲ್ಲ, ನಿಮ್ ಹೆಂಡತಿ ಬೇರೆ ಅಲ್ಲ. ಅಮ್ಮ ನೀನ್ ಸ್ವಲ್ಪ ಮೆತ್ತಗ್ ಚುಚ್ಚೆ. ಮೆತ್ತಗ್ ಚುಚ್ಚಿದ್ರೆ ಒಳಗ್ ಸೇರ್ಕೊಂಡ್ರು ಮುಳ್ಳು ಹೊರಗ್ ಬರ್ಬೇಕಲ್ಲ. ಹಾಗಂತ ಹೇಳ್ಬಿಟ್ಟು ಇಡೀ ಕಾಲೇ ಬಗದಾಕ್ಬಿಡು. ಚಂಪಾ, ಏನೇ ಮಾಡ್ತಾ ಇದೀಯಾ? ಹೋಗತ್ತಾಗೆ. ಇಂಥ ಕರುಣಾಜನಕ ದೃಶ್ಯ ನೋಡಿದ್ಮೇಲೆ ಕೂಡ ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇದ್ರಲ್ಲ. ಬೇಸಿಗೆ ಬಂತಲ್ವಾ, ನೀರ್ ಶಾರ್ಟೇಜ್ ಆಗ್ಬಿಡುತ್ತೆ. ಹಂಗಾಗಿ ನನ್ನ ಕಾಲಲ್ಲಿ ಬೋರ್ವೆಲ್ ಪರಿತಾವಳೆ. ಅತ್ತೆ, ಯಜಮಾನ್ರು ಕಾಲಕ್ಕೆ ಚುಚ್ಕೊಂಡ್ರೆ ಮುಳ್ಳನ್ನ ತೆಗಿತಾ ಇದೀನಿ. ಕಾಲು ಚುಚ್ಚಿರೋ ಮುಳ್ಳನ್ನ ತೆಗಿಬೋದು, ಆದ್ರೆ ನನ್ನ ಮಗನ ಹೃದಯಕ್ಕೆ ಚುಚ್ಚಿರೋ ಮುಳ್ಳನ್ನ ಯಾರೇ ತೆಗಿತಾಳೆ? ನೀವ್ ಹೂ ಅನ್ನಿ ಅತ್ತೆ, ಯಜಮಾನ್ರ ಹೃದಯ ಚುಚ್ಚಿರೋ ಮುಳ್ಳನ್ನ ತೆಗೆದು ಹೃದಯ ತುಂಬಾ ಹೂ ಕೊಣಿಸ್ಬಿಡ್ತೀನಿ. ನನ್ನ ಮಗನ ಸೇವೆನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀಯ. ನೀನೇ ಈ ಮನೆ ಸೊಸೆ ಆಗ್ಬಾರ್ದಾಗಿತ್ತಾ? ಅತ್ತೆ, ಈ ಮಾತಿನ ಹೇಳ್ಕೊಂಡು 4 ವರ್ಷ ಕಳ್ಬಿಟ್ರಿ, ಇನ್ನೂ ಮನೆ ಸೊಸೆ ಮಾಡ್ಕೊಂಡೇ ಇಲ್ಲ. ಯವ್ವ ನಿನ್ ಕೈ ಮುಗಿತೀನವ, ಮತ್ತು ಒಳಗಿರೋ ಮುಳ್ಳನ್ನ ಆಚೆಗೆ ಬರ್ಸು, ಆಮೇಲೆ ಏನಾರ ಮಾತಾಡ್ಕೊಳ್ಳಿ. ಚಂಪಾ, ನನ್ನ ಹಬಿಕಲ್ಲ ಟಚ್ ಮಾಡ್ತಾ ಇದ್ದಿಲ್ಲ, ನಿನಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವೇನೆ? ನೀವಂತೂ ಯಜಮಾನ್ರ ಕಲ್ನ ದಿಕ್ಸು ನೋಡಲ್ಲ, ಅದಕ್ಕೆ ನಾನ್ ನೋಡ್ತಾ ಇದ್ದೀನಿ. ಏನಿವಾಗ ಏನೇ ಮಾಡ್ತಾ ಇದ್ಯಾ? ಕಾಣಿಸ್ತಿಲ್ವಾ? ಅವ್ರ ಕಾಲಕ್ಕೆ ಚುಚ್ಚಿರೋ ಮುಳ್ಳನ್ನ ಹೊರಗೆ ತೆಗಿತಾ ಇದ್ದೀನಿ. ಈ ಮುಳ್ಳನ್ನ ನೀನೇ ಯಾಕೆ ತೆಗಿಬೇಕು? ಇವಳು ತೆಗಿಯಲ್ಲ, ನೀನ್ ತೆಗಿತೀಯನಮ್ಮ. ವಾಟ್? ಹಬಿಲೆಗ್ನ ನಾನ್ ಟಚ್ ಮಾಡ್ಬೇಕಾ? ನೆವರ್. ಏನೂ ತೆಗಿಯಲ್ಲ, ಇವಳನ್ನು ತೆಗಿಯೋಕ್ ಬಿಡಲ್ಲ ಅಂದ್ರೆ ಕಾಲು ಚುಚ್ಚಿರೋ ಮುಳ್ಳನ್ನ ಈಚೆ ತೆಗಿಯೋಕ್ ಹೇಗೆ? ಮುಳ್ಳು ಪೊದೆ ಇರೋ ಜಾಗಕ್ಕೆ ಹೋಗಿದ್ದು ಹಬಿ ತಪ್ಪು, ಅನ್ಭವಿಸ್ಲಿ ಬಿಡಿ. ಮುಳ್ಳನ್ನ ತೆಗೆದೆ ಹಾಗೆ ಬಿಟ್ರೆ ಸೆಪ್ಟಿಕ್ ಆಗಿ ಕಾಲೇ ತೆಗಿಬೇಕಾಗುತ್ತೆ. ಒನ್ಲೆಗ್ ತಾನೆ ಹೋಗೋದು, ಹೋಗ್ಲಿ ಬಿಡಿ, ಬೀದಿ ಸುತ್ತ ತಪ್ಪುತ್ತೆ. ನೀವಪ್ಪ ಏನೋ ಕೋಟನ್ನ ಕೊಟ್ಟು ಕಳಿಸ್ತು, ಇದನ್ನ ಹಾಕೊಂಡ್ರಿ ಏನಾಗುತ್ತೆ ನೋಡೇ ಬಿಡು. ಅಪ್ಪ ಸಿದ್ದಿ, ಕೋಟನ್ನ ಹಾಕೊಂಡಾಯ್ತು, ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಕತ್ತಲು ಅಂದಾಗ ಮಾಯ ಹಾಕ್ಯ, ಬೆಳಕು ಅಂದಾಗ ಮತ್ತೆ ಪ್ರತ್ಯಕ್ಷ ಹಾಕ್ಯ. ನಿನಗೆ ಕಾಟ ಕೊಟ್ಟವ್ರನ್ನೆಲ್ಲ ಆಟ ಆಡ್ಸು, ಆಗ ಎಲ್ಲರೂ ನಿನ್ ದಾರಿ ಬರ್ತಾರೆ. ಮಾಡ್ತೀನಿ, ಈಗಲೇ ಟೆಸ್ಟ್ ಮಾಡ್ತೀನಿ. ಕತ್ತಲು, ಬೆಳಕು, ಚಮಚಮಲ್ಲಿ. ಏನು ಯಜಮಾನ್ರೆ, ಯಾವಾಗ ಬಂದ್ರಿ? ನಾನು ಬಂದು ಎಷ್ಟೊತ್ತಾಯ್ತು, ಒಂದು ಸಲನಾದ್ರೂ ನನ್ನ ಕಡೆ ದಿಟ್ಟಿಸ್ ನೋಡ್ದೇನೆ. ನಾನು ಒಂದು ಇಷ್ಟೊತ್ತಾಗಿದೆ, ಕೆನೆ ಹಾಕಿರೋ ಕಾಫಿ ಕೊಡಬೇಕು ಅನ್ನೋ ಸಾಮಾನ್ಯ ಜ್ಞಾನ ಬೇಡವೇನೆ ನಿನಗೆ? ನೀವಾಗ ನೀವೇ ಕೇಳುವಾಗ ಕೊಡದೇ ಇರ್ತೀನ, ಈಗ್ಲೇ ಕೊಡ್ತೀನಿ. ಚಂಪಾ, ಹಬಿ ಏನ್ ಕೇಳಿದ್ರು ನೀನೇನ್ ಕೊಡ್ತೀನಿ ಅಂದೆ. ಅವ್ರನ್ನ ಮುಚ್ಕೊಡು ಅಂತ ಕೇಳಿದ್ರು, ಈಗ್ಲೇ ಕೊಡ್ತೀನಿ ಅಂದೆ. ಕಾಫಿ ಕೊಡು ಅಂದ್ರು, ಈಗ್ಲೇ ಮಾಡ್ಕೊಡ್ತೀನಿ ಅಂದೆ. ಮೈ ಗಾಡ್, ಹಬಿ ಟೈಮ್ ಸಿಕ್ಕರೆ ಸಾಕು ಅಡುಗೆ ಮನೆಗೆ ಓಡ್ ಬಂದು ಈ ಚಂಪನ್ ಜೊತೆ ಲಲ್ಲೆ ಹೊಡಿತಾ ಕುತ್ಕೋತಿರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ಮಾಡ್ತಿದ್ದಾರೆ. ಹಬಿ, ಹಬಿ ಎಲ್ಲೋದ್ರಿ? ನಮ್ಮ ಯಜಮಾನ್ರ ಮಾಯ ಆಗೋ ಜಾದು ಕಲ್ತಿದ್ದಾರೆ ಅನ್ಸುತ್ತೆ. ಹಬಿ ಎಲ್ಲಗ್ರಿ ಹೋದ್ರಿ, ಬನ್ರಿ. ಯಾಕೆ ಗಾಬರಿ ಆಗಿದ್ದೀರಾ? ಅಂತದ್ ಏನಾಯ್ತಾ? ಹಬಿ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ರು. ವಿಟ್ಲಾಚಾರಿ ಸಿನಿಮಾದಲ್ಲಿ ಒಂದು ಮಾಯದ ಜಮಖಾನ ಇತ್ತು, ಅದ್ರ ಮೇಲೆ ಕೂತ್ಕೊಂಡು ಗೋ ಅಂದ್ರೆ ಸಾಕು ಆಕಾಶಕ್ಕೆ ಹೋಗ್ತಿತ್ತು, ಡೌನ್ ಅಂದ್ರೆ ಸಾಕು ಕೆಳಗಡೆ ಬರ್ತಿತ್ತು. ಅಂತದ್ದೆಲ್ಲ ಈಗಿನ ಕಾಲದಲ್ಲಿ ಎಲ್ಲಾಗುತ್ತೆ ನೀವು. ಲೇ ವಿಟ್ಲ, ಯಾಕ ನನಗೆ ಹೊಡೆದೆ? ನಾನು ಹೊಡ್ಲಿಲ್ಲ ಕಣ. ನೀನ ನನಗೆ ಹೊಡೆದಿದ್ದ? ನೋಡು, ನಾನು ಹೊಡೆದಿಲ್ಲ ಮಾಡಿಲ್ಲ, ಸುಮ್ನೆ ಹೊಡೆದಿದ್ದೀನಿ ದಾಪಾತಿ ಹೊರ್ಸಿದ್ರೆ ನಿಜವಾಗ್ಲೂ ಹೊಡಿಬೇಕಾಗುತ್ತೆ. ತಲೆ ಮೇಲೆ ಹೊಡಿತ ನೀನು? ಹೊಡಿಲಿಲ್ಲ ಮಾಡ್ಲಿಲ್ಲ, ನನಗೆ ಹೊಡಿತ್ಯಾ? ನಾನು ಆಗ್ಲಿಂದ ನೋಡ್ತಾ ಇದೀನಿ, ವಿಟ್ಲ ನಿನಗ್ ಹೊಡೆದಿಲ್ಲ ಮತ್ತು ನಿನ್ಗೂ ಹೊಡೆದಿಲ್ಲ. ಮತ್ತೆ ನಮಗೆ ಒದಗಳು ಹೆಂಗ್ ಬಿದ್ವಾ? ನಾನ್ ಕಣಪ್ಪ ಹೊಡೆದಿದ್ದು, ಪಾಂಡುರಂಗ ಗಂಟುಗಲಿ. ಧ್ವನಿ ಮಾತ್ರ ಕೇಳಿಸ್ತಾ ಇದೆ, ಆಸಾಮಿ ಪತ್ನಿನೇ ಇಲ್ವಲ್ಲ, ಅದ್ ಹೆಂಗ್ ಹೊಡ್ದ? ಈ ತರ ಹೊಡೆದೆ ಕಣಪ್ಪ. ಪ್ಲೀಸ್ ಈ ಮಾಟ ಮಾತ್ರ ಮಾಡೋದನ್ನ ಸ್ಟಾಪ್ ಮಾಡಿ, ಕಾಣಿಸ್ಕೊಳ್ರಿ. ಬೆಳಕು,
ಯಾವ್ದಾದ್ರು ದರಿದ್ರ ಟ್ರಿಕ್ಸ್ ನ ಕಲ್ತ್ಕೊಂಡ್ ಬಂದು ನಮ್ಗೆಲ್ಲ ಟಾರ್ಚರ್ ಕೊಡ್ತಾ ಇದೀರಾ? ಎಲ್ಲಿಂದ ಕಲ್ತ್ಕೊಂಡ್ ಬಂದ್ರಿ? ಇದು ಟ್ರಿಕ್ಸ್ ಅಲ್ಲ ಕಣ್ರೆ, ಒಂದು ವಿಶೇಷವಾದ ಪವರು. ಈ ಹೆಂಡತಿ ಕಾಟ ಅನ್ನೋದು ಜಾಸ್ತಿ ಆಗ್ಬಿಟ್ಟಾಗ ಗಂಡನಿಗೆ ಒಂದು ವಿಶೇಷವಾದ ಪವರ್ ಬರುತ್ತೆ. ವಾಟ್ ಯು ಮೀನ್? ಅದು ನೋಡಿ ಜಾಜಿ ಜಂಬಲ್ದಿನಿ ಅವರೇ, ನೀವು ನನಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ರಲ್ವಾ, ನಿಮ್ಮನ್ನು ಹೇಗಪ್ಪ ಮಟ್ಟ ಹಾಕೋದು ಭಗವಂತ ಅಂತ ಭಗವಂತನಲ್ಲಿ ನನ್ನ ಅಳಲನ್ನ ತೋಡ್ಕೊಂಡ್ಬಿಟ್ಟೆ. ಅವ್ನು ಇದ್ದಕ್ಕಿದ್ದಂಗೆ ನನಗೆ ವಿಶೇಷವಾದ ಪವರ್ನ ಕೊಟ್ಬಿಟ್ಟ. ಈಗ ನಾನು ಮನಸ್ಸು ಮಾಡಿದ್ರೆ ನಿಮ್ಮ ಜೊತೆನೆ ಇರಬಹುದು, ನಿಮ್ಮನ್ನ ಎಲ್ಲಿಗೆ ಬೇಕಾದ್ರೂ ನಾನು ಕರ್ಕೊಂಡು ಹೋಗಬಹುದು. ಜಾಜಿ ಜಂಬಲ್ದಿನಿ ಅವರೇ, ನಾನು ಒಂದು ಸಲ ನಿಮ್ಮ ಕೈನ ಹಿಡ್ಕೊಂಡು ಬಾಂಬೆ ಅಂತ ಹೇಳ್ಬಿಟ್ರೆ ಸಾಕು ಕಣ್ರಿ, ನೀವು ಕ್ಷಣಾರ್ಧದಲ್ಲಿ ಬಾಂಬೆನಲ್ಲಿ ಇದ್ಬಿಡ್ತೀವಿ. ಹೋಗೋಣವಾ ಬಾಂಬೆಗೆ? ಯಾಕಮ್ಮ ಹಿಡ್ಕೊಂಡು ಓಡ್ ಬರ್ತಾ ಇದೀಯಾ? ಅಭಿ ನನ್ ಕೈ ಹಿಡ್ಕೊಳಕ್ ಬರ್ತಾ ಇದಾರೆ. ನಿನ್ನ ಗಂಡ ನಿನ್ ಕೈ ಹಿಡ್ಕೊಳ್ದೆ ನನ್ ಪಕ್ಕದ ಮನೆ ರಾಮಣ್ಣ ಬಂದು ಹಿಡ್ಕೋತಾನ. ಅಯ್ಯೋ ಹೋಗಮ್ಮ ಸುಮ್ನೆ. ಅಭಿ ದಯವಿಟ್ಟು ನಿಮ್ಮ ಟ್ರಿಕ್ ನನ್ ಮೇಲೆ ಪ್ರಯೋಗ ಮಾಡಬೇಡಿ. ನಮಸ್ಕಾರ ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿ ಅವರೇ, ಈ ಕ್ಷಣದಿಂದ ನಿಮ್ಮ ಆಟ ನನ್ನ ಹತ್ರ ನಡೆಯಲ್ಲ. ನಾನು ಹೇಳಿದಾಗ ಕೇಳ್ಕೊಂಡು ಬಿದ್ದಿದ್ರೆ ಮಾತ್ರ ಇಲ್ಲಿ ಇರ್ತೀರಾ, ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಎಲ್ಲಿಗೆ ತಕೊಂಡೋಗಿ ಅದು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಪಾಂಡುರಂಗ, ನಿನಗೆ ನಿಜವಾಗ್ಲೂ ಅಷ್ಟೊಂದು ಶಕ್ತಿ ಬಂದ್ಬಿಟ್ಟಿದ್ಯೇನಾ? ನನಗೆ ಅರ್ಥನೇ ಆಗ್ತಿಲ್ಲವೇ. ನಾನು ಹಾಕಿಕೊಂಡಿರ್ಬೋದು ಏನೋ ಕಾಂಜಿ ಪಿಂಜಿ ಕೋಟ ಅನ್ಕೊಂಡ್ಬಿಟ್ಟಿದ್ರೆ ಅಂತ. ನನ್ನ ಪವರ್ ಇರೋದೆಲ್ಲ ಈ ಕೋಟಲ್ಲೇ ಕಂಡ್ರ. ಮಿಸ್ಟರ್ ಇಂಡಿಯಾ, ಕುನ್ನಿ ಅದು ವಾಚ್, ಇದು ಕೋಟು ಜೈ ಕರ್ನಾಟಕ. ನನಗೆ ಯಾಕೋ ನಂಬಕ್ಕೆ ಆಗ್ತಿಲ್ವೇ. ನಂಬಿಸ್ತೀನಿ ತಾಳಿಪ. ಇವತ್ತು ಮಾತ್ರ ಇವನ್ನ ಸುಮ್ಮನೆ ಬಿಡೋದ್ ಬೇಡ. ಪದ್ಮಜಂಡ ಅಸ್ಮಿತಾ, ಈ ಸಲ ಎಲೆಕ್ಷನ್ ಟೈಮ್ ಅಲ್ಲಿ ನಮ್ಮ ಮಹಿಳಾ ಸಂಘದಿಂದ ಒಂದು ಪ್ರಾಜೆಕ್ಟ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ಚುನಾವಣೆ ನಿಂತಿರೋರು ಮನೆ ಮನೆಗೂ ಹೋಗಿ ಅಕ್ಕಿ ಬೆಳೆನ ಹಂಚ್ತಾ ಇದಾರೆ. ನಾವು ಬೇರೆ ಪ್ರಾಜೆಕ್ಟ್ ತಗೊಳ್ಳೋದು ಒಳ್ಳೇದು ಅನ್ಸುತ್ತೆ. ಲಂಚ ತಗೋಬೇಡಿ, ಒಳ್ಳೆಯವ್ರಿಗೆ ಮಾತ್ರ ವೋಟ್ ಹಾಕಿ ಅಂತ ನಾವು ಜನಗಳಿಗೆ ಅಡ್ವೈಸ್ ಮಾಡೋಣ. ನಾವ್ ತಗೋಬೇಡಿ ಅಂತ ಹೇಳಿದ್ರೆ ಜನಗಳು ಬಿಡ್ತಾರಾ? ಬರೋದ್ ಬರ್ಲಿ ಅಂತ ತಗೊಂತಾರೆ. ಅಂಥದನ್ನ ನಾವು ಪ್ರೊಟೆಸ್ಟ್ ಮಾಡ್ಬೇಕು. ಬೆಳಕು ಅಸ್ಮಿತಾ ಅಸ್ಮಿತಾ ಅಸ್ಮಿತಾ, ನೀವ್ ಯಾವಾಗ ಬಂದ್ರಿ ಪಾಂಡ್ರಂಗ್ ಅವ್ರೆ? ನೀವು ಈ ಮನೆಗೆ ಯಾವಾಗ ಬಂದ್ರು ಆ ಕ್ಷಣನೇ ನಾನು ನಿಮ್ ಹಿಂದಿಂದನೇ ಬಂದ್ಬಿಟ್ಟೆ, ಆದ್ರೆ ನಿಮಗ್ ಗೊತ್ತಾಗ್ಲಿಲ್ಲ ಅಷ್ಟೇ. ಪಾಂಡ್ರಂಗ್ ಅವ್ರೆ, ಇದೇ ಮೊದಲನೇ ಸತಿ ನೀವ್ ನನ್ ಪಕ್ಕ ಕೂತಿರೋದು. ಅದೇ ಅದು ನೋಡಿ, ಏನೋ ವಿಧಿ ಇಲ್ದೇನೆ ಬಂದು ಕೂತ್ಬಿಟ್ಟೆ. ಹಾಗಂತ ಹೇಳ್ಬಿಟ್ಟು ನೀವು ನನ್ನ ತಲೆ ಮೇಲೆ ಕೂತ್ಕೋಬೇಡಿ. ಹಬಿ, ದಿಸ್ ಇಸ್ ಟೂ ಮಚ್. ನನ್ ಮುಂದೆನೆ ನೀವು ಈ ರೀತಿ ಬಿಹೇವ್ ಮಾಡ್ತಿರಲ್ಲ, ನಿಮಗ್ ಸ್ವಲ್ಪನೂ ಶೇಮ್ ಆಗಲ್ವಾ? ರೇ, ನೀವು ನನ್ನನ್ನ ನೆಟ್ಟಿಗೆ ನೋಡ್ಕೊಂಡಿದ್ದಿದ್ರೆ ನಾನ್ ಯಾಕ್ರೆ ಇವರಿಬ್ರು ಮಧ್ಯೆ ಬಂದು ಕೂತ್ಕೋತಾ ಇದ್ದೆ? ಜಾಜಿ ಅವ್ರೆ, ಪಾಂಡ್ರಂಗ್ ಅವ್ರು ಹೇಳ್ತಾರದ್ ಸರಿಯಾಗೇ ಇದೆ. ಯಾವ್ದು? ನಿಮ್ ಸಂಸಾರನೇ ಸುಧಾರಣೆ ಮಾಡ್ಕೊಳಕಾಗ್ದಿರೋ ನೀವು ಜನಗಳಿಗೆ ಏನ್ರಿ ಬುದ್ಧಿ ಹೇಳ್ತೀರಾ? ಕಮೆಂಟ್ ಚಲ್ಮೆ. ಜಾಜಿ ಅವ್ರೆ, ಪಾಂಡ್ರಂಗ್ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ರಿ. ಬಿಡ್ರಿ, ಅವ್ರು ಪ್ರೀತಿಯಿಂದ ನನ್ನ ನೋಡ್ಕೊಳ್ಳದೆ ಇದ್ರಿ ಏನಂತೆ, ನೀವು ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿ ಸಾಕು. ಅಯ್ಯೋ ಪಾಂಡ್ರಂಗ್ ಅವ್ರೆ, ನಾನ್ ನಿಮ್ನ ಪ್ರೀತಿ ಮಾಡ್ಬೇಕಾ? ಐ ಲವ್ ಯು. ಏನೋ ಒಂದು ಫ್ಲೋನಲ್ಲಿ ಅಂದ್ಬಿಟ್ಟೆ, ಹಾಗಂದ್ಬಿಟ್ಟು ನೀವು ಗಡಬಡೆಲ್ಲ ಮಾಡ್ಕೊಳ್ಬೇಡಿ. ಹಾಗಂತ ನಾನು ಇವ್ರ ಜೊತೆ ಲಲ್ಲೆ ಹೊಡೆಯಕ್ಕೆ ನಿಮ್ಮನ್ನ ಬಿಡಲ್ಲ. ನೀವು ಬಿಡದೆ ಇದ್ರೆ ಏನಂತ್ರಿ, ನಾವೆಲ್ಲರೂ ಸೇರ್ಕೊಂಡು ಪಾರ್ಕಿಗೆ ಹೋಗಿ ಪಾರ್ಕಲ್ಲಿ ಕುತ್ಕೊಂಡು ಲಲ್ಲೆ ಹೊಡಿತೀವಿ. ಏನಂತೀರ ಬೇಬ್ಸ್? ಹಾಗಾಗತ್ತಾ? ಯಾಕಾಗಲ್ಲ, ಈಗ ಕರ್ಕೊಂಡು ಹೋಗ್ತೀನಿ ನೋಡಿ, ಕತ್ತಲು ಪಾರ್ಕ್. ಬೆಳಕು. ಅಭಿ, ಏನೇನೋ ಟ್ರಿಕ್ ಕಲ್ತ್ಕೊಂಡ್ಬಂದು ಹೆಂಡತಿಗೆ ಮೋಸ ಮಾಡ್ತಿರಲ್ಲ, ಇದು ಸರಿನಾ? ನೀವ್ ಹೇಳ್ತಾ ಇರೋದು ಸರಿ ಕಣ್ರಿ, ಈ ಗಂಡ ಹೆಂಡತಿ ಮಧ್ಯೆ ಮೋಸ ಅನ್ನೋದು ಇರಬಾರ್ದು ಕಣ್ರಿ. ಮಹಿಳಾ ಸಂಘದ ಮೆಂಬರ್ಸ್ ಜೊತೆ ಅಲ್ಲೇ ಹೊಡಿತಿರಲ್ಲ, ಇದು ಸರಿನಾ? ನಿಮ್ ಜೊತೆ ಲಲ್ಲೆ ಹೊಡಿಯಕ್ ಬಿಟ್ಟಿದ್ರೆ ನಾನ್ ಯಾಕ್ರೆ ಅವ್ರ ಜೊತೆ ಲಲ್ಲೆ ಹೊಡಿತಾ ಇದ್ದೆ? ಆಯ್ತು ಬಿಡ್ರಿ, ಇನ್ ಮೇಲಿಂದ ಬರೀ ನಿಮ್ ಜೊತೆ ಮಾತ್ರ ಲಲ್ಲೆ ಹೊಡಿತೀನಿ. ವಾಟ್ ಇಸ್ ದಿಸ್ ಅಭಿ? ಡ್ರೀಮಲ್ಲೂ ಕಾಡ್ತಿರಲ್ಲ. ಇದು ಕನ್ಸಲ್ಲ ಕಣ್ರಿ, ನನ್ಸು. ಬೇಕಿದ್ರೆ ಒಂದ್ಸಲ ಕಣ್ಬಿಟ್ಟು ನೋಡಿ. ಅಭಿ, ನೀವು ಬೆಡ್ರೂಮ್ ಒಳಗಡೆ ಹೇಗ್ ಬಂದ್ರಿ? ಕೋಟ್ ಮೈ ಮೇಲೆ ಇರೋವರೆಗೂ ನಾವ್ ಎಲ್ಲಿ ಬೇಕಂದ್ರೆ ಅಲ್ಲಿ ಬರ್ತೀವಿ. ಈಗ ಇಲ್ಲಿಂದ ಎದ್ದು ಹೋದ್ರೆ ಸರಿ, ಇಲ್ಲಾಂದ್ರೆ ನನ್ಗೆ ಹರಾಸ್ ಮಾಡ್ತಾ ಇದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಕತ್ತಲು. ಓ ಮೈ ಗಾಡ್, ಮಲಗಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ, ಎದ್ದೇ ಇರ್ತೀನಿ. ಉಪ್ಪಿಟ್ಟು ಗಮಗಮ ಅಂತಿದೆ, ತುಪ್ಪ ಹಾಕಿದ್ದೇನೆ. ಸಂಪಾದನೆ ಅಂತೂ 5 ಪೈಸಾ ಇಲ್ಲ. ತುಪ್ಪ ಬೇಕಪ್ಪ, ತುಪ್ಪ ಸುಮ್ಮನ್ ತಿಂತಿ ಅಲ್ಲ ತೊಗೊಂಡೋಗ್ ಒಳಗಿಡ್ಲಾ? ಉಪ್ಪಿಟ್ಟು ಲೇ ಚಂಪಚ್ಚ ಮೇಲೆ ನಮಗೂ ಬಾಯಿ ಅನ್ನೋದಿದೆ, ತಿಂಡಿ ತಂದು ಕೊಡ. ಕೊಡ್ಬೇಡ ಅಂತ ನಾನೇ ಆರ್ಡರ್ ಪಾಸ್ ಮಾಡಿದೀನಿ. ರೇ, ದುಡಿದು ತಂದು ಹಾಕೊಂಡು ನಾನು ಕೊಡಬೇಡಿ ಅಂತ ಆರ್ಡರ್ ಪಾಸ್ ಮಾಡೋದಕ್ಕೆ ನೀವ್ ಯಾರು? ಮೈ ಮೇಲೆ ಇನ್ನೂ ಕೋಟ್ ಹಾಗೆ ಇದೆ, ಸ್ವಲ್ಪ ಜಾಗ್ರತೆಯಿಂದ ಇರಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನೀವು ನಮ್ಗೆಲ್ಲ ಕೊಟ್ಟಿರೋ ಟಾರ್ಚರ್ಗೆ ಬರೀ ತಿಂಡಿ ಅಲ್ಲ, ಒಂದು ತೊಟ್ಟು ನೀರು ಸಿಗಲ್ಲ. ಸಿಗಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ, ಅದನ್ನ ಹೇಗೆ ಪಡ್ಕೋಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ, ಹಾಗೆ ಪಡ್ಕೋತೀವಿ.
ಜಾಜವ್ರೆ ಪಾಂಡ್ರನೂ ಮಾಯ ತಿಂಡಿನೂ ಮಾಯ. ಎಕ್ಸ್ಕ್ಯೂಸ್ ಮೀ ನಾ ಪ್ರೇಮಿ, ನಿಮ್ಮೆಲ್ಲರ ಪಾಲನ್ನು ನಾನೇ ತಿಂದು ತೆಗ್ಬಿಟ್ನಪ್ಪ. ಬರ್ತಾ ಬರ್ತಾ ನನ್ನ ಹಬಿ ಟಾರ್ಚರು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ಗೊತ್ತಾ? ನಿಮ್ ಗಂಡನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ವೋ ಏನೋ. ಆಕ್ಚುಲಿ ನಾನು ಎಲೆಕ್ಷನ್ ನಿಂತ್ಕೋಬೇಕು, MLA ಆಗ್ಬೇಕು, ಆಮೇಲೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು. ಆಗ ನನ್ನ ಹಬಿನ ಪರ್ಸನಲ್ ಸೆಕ್ರೆಟರಿ ಆಗಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಗೊತ್ತಾ? ನನ್ ಇದೇ ಇಂಪಾರ್ಟೆಂಟ್ ಏಮೋ. ಆಮೇಲೆ ಈ ಮನೆ ಸಂಸಾರ ಎಲ್ಲ. ನೀವ್ ಹೇಳ್ತಾ ಇರೋದು ಸರಿ ಅನ್ಸುತ್ತೆ. ನೋಡಿ, ನನ್ನ ಹಬಿ ನಿಮ್ಮಿಬ್ಬರ ಹತ್ರ ಟಾಕ್ ಮಾಡಕ್ ಬಂದಾಗ ಸ್ವಲ್ಪ ಬುದ್ಧಿ ಹೇಳಿ ಅಡ್ವೈಸ್ ಮಾಡ್ತೀರಾ? ಸರಿ ಬಿಡಿ, ನಿಮ್ ಸಂಸಾರ ಕಲ್ಲಾಕಕ್ಕೆ ನಮಗೂ ಇಷ್ಟ ಇಲ್ಲ. ನೋಡಿ, ಒಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಪರವಾಗಿಲ್ಲ ಹೇಳಿ. ಇನ್ನೊಂದ್ ವಾರ ನಮ್ಮ ಮನೆ ಕಡೆ ಬರ್ಬೇಡಿ. ದಯವಿಟ್ಲ ಪಾಂಡುರಂಗ ಯಾವಾಗ ಎಲ್ಲಿಂದ ಹೇಗ್ ಬಂದು ಯಾವ ಕೆನಾಗ ಹೊಡಿತಾನೆ ಅಂತ ಗೊತ್ತಾಗ್ತಿಲ್ಲ ಕಣೋ. ಅವರು ಪ್ರತ್ಯಕ್ಷ ಆಗೋದಕ್ಕಿಂತ ಮುಂಚೆ ಬೆಳಕು ಅಂತ ಸದ್ದು ಕೇಳುತ್ತೆ, ಅದೇ ನಮ್ ಕ್ಲೂ. ಬೆಳಕು ಅಂದ ತಕ್ಷಣ ನಾವಿಬ್ರು ಹುಷಾರಾಗ್ಬಿಡೋಣ. ಅತ್ತೆ ಅವರೇ ನೀವಾ? ಇಷ್ಟಾಗಲೂ ಭಯ ಭಕ್ತಿ ಇದೆಯಲ್ಲ, ಅಷ್ಟು ಸಾಕು. ಬೆಳಕು ಏನೇ ಯಜಮಾನ್ರೆ, ಮಾಯ ಹಾಕೋ ವಿದ್ಯೆನ ತುಂಬಾ ಚೆನ್ನಾಗಿ ಕಲ್ತಿದ್ದೀರಾ. ನೀವ್ ಯಾಕೆ ನನ್ನ ಮಾಯ ಮಾಡಿಸ್ಕೊಂಡು ಹೋಗಿ ಮದ್ವೆ ಆಗ್ಬಾರ್ದು? ನೀನ್ ಇದ್ದೇ ತರ ಮಾತಾಡ್ತಾ ಇದ್ರೆ ನಿನ್ನನ್ನು ಮಾಯ ಮಾಡಿ ಕರ್ಕೊಂಡೋಗಿ ಅಲ್ಲೇ ಎಲ್ಲಾದ್ರೂ ಒಂದ್ ಕಡೆ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ನಾನು ಈ ವಿದ್ಯೆನ ಕಲ್ತಿರೋದು ನಮ್ಮ ಮೆಂಡ್ರನ್ನ ಮಟ್ಟ ಹಾಕೋದಕ್ಕೆ, ನಿನ್ನನ್ನು ಕರ್ಕೊಂಡೋಗಿ ಮದುವೆ ಹಾಕೋದಕ್ಕಲ್ಲ. ಹಾಳಾಗೋಗ್ಲಿ, ನನ್ ಜೊತೆ ಖುಷಿ ಖುಷಿಯಾಗಿ ಒಂದೇ ಸ್ಟೆಪ್ ಆದ್ರೂ ಹಾಕ್ಬಾರ್ದಾ? ಹಂಗ್ ಕೇಳು, ಬೇಕಿದ್ರು 2-4 ಸ್ಟೆಪ್ ಹಾಕ್ತೀನಿ. ಶುರು ಹಚ್ಕೋ. ಲೇ ವಿಟ್ಲ, ಅಡಿಗೆ ಮನೆಯಿಂದ ಅಡಿಗೆ ಸೌಂಡ್ ಬರೋದ್ ಬಿಟ್ಟು ಯಾವ್ದೋ ಮ್ಯೂಸಿಕ್ಸ್ ಸೌಂಡ್ ಬರ್ತಿದ್ಯಲ್ಲ. ಅದೇನು ಚೆಕ್ ಮಾಡೋಣ. ನಡಿಯ, ಈ ವಿಷಯನ ಜಾಜಿ ಅವ್ರಿಗೆ ಹೇಳಿ ಇಬ್ರಿಗೂ ಸರಿಯಾಗಿ ಬೆಂಡೆತ್ಸೋಣ. ಓ, ಬುಕ್ ಓದ್ತಾ ಇದ್ದೀರಾ? ಎಸ್, ಬಿಫೋರ್ ಮೇಕಪ್ ಯಾವ್ಯಾವ ಕ್ರೀಮ್ ಹಚ್ಕೋಬೇಕು, ಐ ಶಾಡೋಸ್ ನ ಹೇಗೆ ಡಿಫ್ರೆಂಟ್ ಆಗಿ ಹಚ್ಕೋಬೇಕು ಆರ್ಟಿಕಲ್ ಕೊಟ್ಟಿದ್ದಾರೆ, ಅದನ್ನ ಓದ್ತಾ ಇದ್ದೀನಿ. ನೀವು ಇಲ್ಲಿ ಬುಕ್ ಓದ್ತಾ ಇರಿ, ಅಡಿಗೆ ಮನೆಯಲ್ಲಿ ಪಾಂಡುರಂಗನ್ ಜೊತೆ ಆ ಚಂಪಾ ಡ್ಯಾನ್ಸ್ ಮಾಡ್ತಾ ಅವನನ್ನ ಬುಕ್ ಮಾಡ್ಕೊತಿದ್ದಾಳೆ. ಆ ಕುಣಿತನ ಈ ಕಣ್ಣು ನೋಡಿ ಹೊಟ್ಟೆಲ್ಲ ಉರ್ದೋಯ್ತು. ನೀವೇನಾದ್ರೂ ಆ ಡ್ಯಾನ್ಸ್ ನೋಡಿದ್ರೆ ನಿಮ್ ಹೊಟ್ಟೆಲಿ ಬೆಂಕಿ ಬೆಂಕಿ ಬಂದ್ಬಿಡುತ್ತೆ. ಚೆನ್ನಾಗಿದಲ್ವಾ? ಕಿಚನ್ ಅಲ್ಲಿ ಚಂಪಾ ಮತ್ತೆ ಹಬಿ ಇಬ್ರು ಡ್ಯಾನ್ಸ್ ಮಾಡ್ತಾ ಇದಾರಾ? ನೀವ್ ನೋಡ್ಲಿಲ್ವಾ? ಸಾಕ್ ಸುಮ್ನೆ. ಚಂಪಾ ಒಬ್ಳೆ ಅಡ್ಗೆ ಮನೇಲಿ ಮೆಂಟಲ್ ತರ ಡ್ಯಾನ್ಸ್ ಮಾಡ್ತಾ ಇದಾಳೆ, ಹಬಿ ಮೇಲೆ ಇಲ್ಲದೆಲ್ಲ ಹೇಳ್ತೀರಾ? ನಿಮ್ಮನ್ನ ಡಿಸ್ಗಸ್ಟಿಂಗ್ ಪೀಪಲ್ಸ್. ಚಂಪಾ ಒಬ್ಳೆ ಹೇಗೋ ಕುಣಿಯಕ್ ಸಾಧ್ಯ? ನಡಿ ನೋಡೋಣ. ಬಾವ ಚಂಪು ಜೊತೆ ಡ್ಯಾನ್ಸ್ ಮಾಡ್ತಾ ಇದಾರಲ್ವಾ? ಮತ್ತೆ ಜಾಜಿ ಅವ್ರಿಗೆ ಈ ವಿಷಯ ಯಾಕೋ ಅರ್ಥ ಆಗ್ತಿಲ್ಲ. ಏನಾರು ಮಾಡ್ಕೊಂಡು ಹೋಗ್ಲಿ ಬಿಡ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದಾರೆ, ಡ್ಯಾನ್ಸ್ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ. ಜಾಜಿ ಜಂಬಲ್ದಿನಿ, ಈಗ ನೀವು ಜೊತೆ ಬರ್ತೀರಾ ಅಥವಾ ನಾನು ನಿಮ್ಮನ್ನ ಮಾಯ ಮಾಡಿ ಕರ್ಕೊಂಡು ಹೋಗ್ಲಾ? ಹನಿಮೂನ್ಗೆ. ಹಬಿ ಈ ರೀತಿ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರೆ ಏನ್ ಚೆನ್ನಾಗಿರುತ್ತೆ? 4 ವರ್ಷಗಳಿಂದ ನಾವು ನಿಮ್ಮನ್ನ ಪ್ರೀತಿಯಿಂದನೇ ಕರೆದೆವು, ನೀವು ಬರ್ಲಿಲ್ಲ. ಅಂದಮೇಲೆ ನಾವೀಗ ಬಲವಂತ ಮಾಡ್ತಾನೆ ಕರ್ಕೊಂಡು ಹೋಗ್ಬೇಕಾಗಿರೋದು. ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬನ್ನಿ. ದಂಡ ಪಿಂಡಗಳ, ಈಗ ನೀವೇ ಇವ್ರನ್ನ ನನ್ನ ಜೊತೆ ಹನಿಮೂನಿಗೆ ಕಳ್ಸಿಕೊಡ್ತೀರಾ ಅಥವಾ ನಿಮ್ಮಿಬ್ರನ್ನ ಮಾಯ ಮಾಡ್ಬಿಟ್ಟು ಕಾಡಿಗೆ ಕರ್ಕೊಂಡೋಗಿ ಯಾವ್ದನ್ನ ಹಸ್ಕೊಂಡಿರೋ ಪ್ರಾಣಿ ಬಾಯಿಗೆ ಬಿಟ್ಬಿಡ್ಲ? ನಾನು ಬೆಟ್ಟದ ಮೇಲೆ ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಅದರಲ್ಲಿಂದ ಮಗುನ ಹಾಕಿ ತೂಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ನಿನ್ನ ಆ ಆಸೆ ನೆರವೇರ್ಬೇಕು ಅಂದ್ರೆ ಮೊದಲು ನನ್ನ ಈ ಆಸೆ ನೆರವೇರ್ಬೇಕು ಕಂದ. ಜಾಜಿ ಅವರೇ, ನನಗೆ ಮದುವೆ ಹಾಳಾಗೋಗ್ಲಿ, ಇನ್ನು ಮುಂಚೆ ಕೂಡ ಆಗಿಲ್ಲ. ಅಂಥದ್ರಲ್ಲಿ ನಾನು ಕಾಡಲ್ಲಿ ಯಾವ್ದಾದ್ರು ಹೆಣ್ಣು ಕರಡಿ ಕೈ ಸಿಕ್ಕರೆ ನನ್ನ ಗತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಬಾಬಾ, ನೀವೇನು ಯೋಚನೆ ಮಾಡಬೇಡಿ. ಜಾಜಕ್ಕೆ ಹನಿಮೂನ್ ಕಳಿಸೋ ಜವಾಬ್ದಾರಿ ನಮ್ದು. ಇನ್ನು ನನಗೆ ಸಮಾನ. ಪಾಂಡುರಂಗ, ನಾನು ಕೊಟ್ಟ 1 ವಾರದ ಗಡುವು ಮುಗಿಯಿತು. ಓಟ್ ಕೊಟ್ರೆ ನಾನು ಹೋಗ್ತೀನಿ. ಓಟು ಕೊಟ್ಟ ಮಾಯಾವಿ ಬರೀ ನೀನು ಅಂತಲ್ಲ, ನಮ್ಮ ಮೆಂಡ್ರ ಜೊತೆ ನಾವು ಹನಿಮೂನ್ ಮುಗಿಸ್ಕೊಂಬರೋವರೆಗೂ ಆ ಹರಿಬ್ರಹ್ಮನೇ ಬಂದು ಕೇಳಿದ್ರು ಕೋಟ್ ಬಿಚ್ಚು ಕೊಡಲ್ಲ. ಹೌದಾ? ಹೌದು ಕಣಪ್ಪ, ಅದೇನ್ ಮಾಡ್ಕತ್ತೀಯ ಮಾಡ್ಕೊ ಹೋಗ.
ಹಾಕಿದ ಒಂದೇ ಒಂದು ರೋಪಿಗೆ ಕೋಟು ಕೊಟ್ಟ ಮಾಯಾವಿ ಮಂಗ ಮಾಯ ಇನ್ನೂ ನನಗೆ ಸಮಾನ. ಹಬಿ ನೀವ್ ತಿಪ್ಪರ್ಲಾಗ ಹಾಕಿದ್ರು ನಾನು ಹನಿಮೂನಿಗೆ ಬರಲ್ಲ. ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ನೀವು ಬರಲ್ಲ ಅಂದ್ರೂ ಕೂಡ ನಿಮ್ಮನ್ನ ಹನಿಮೂನ್ಗೆ ಹೇಗೆ ಕರ್ಕೊಂಡು ಹೋಗಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ್ರಿ. ಕತ್ತಲು ಸ್ವಿಟ್ಜರ್ಲ್ಯಾಂಡ್. ಇನ್ನು ಇಲ್ಲೇ ಇಲ್ವಾ? ಕತ್ತಲು ಕತ್ತಲು. ಯಾರು ಯಾರು ನನ್ ಕೋಟ್ ಕಟ್ಟಿದ್ ಯಾರು? ನಿಮ್ಗೆ ಕೋಟ್ ಕೊಟ್ಟ ಮಾಯವಿನೇ ನಿಮ್ ಕೋಟ್ನ ಕಿತ್ಕೊಂಡು ಹೋದ. ಅಭಿ ಇದೇ ಕಡೆ ಇನ್ನೊಂದ್ಸಲ ಈ ರೀತಿ ಆಟ ಕಟ್ಟಿದ್ದೆ ಆದ್ರೆ ನಿಮ್ಮನ್ನ ಕತ್ಲು ಕೋಣೆಲ್ ಹಾಕಿ ಚೆನ್ನಾಗಿ ರುಬ್ಬಿಡ್ತೀನಿ.